ಸುಜಾತ, ಅಂಜಲಿ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲಿ ಅಂದ್ರೆ ಅವಳು ಗಂಡನ ಮನೆಗೆ ಹೋಗಿದ್ದಾಳೆ. ಮತ್ತೆ ಅವತ್ತು ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲಲ್ಲಮ್ಮ. ಅವ್ರ ಯಜಮಾನ್ರು ಫೋನ್ ಮಾಡಿ ಅರ್ಜೆಂಟ್ ಕೆಲಸ ಇದೆ ಬಾ ಅಂತ ಅಂದ್ರಂತೆ, ಅದಕ್ಕೆ ಹೋದ್ಲು. ಹೌದಾ? ಮತ್ತೆ ಯಾರಿಗೂ ಹೇಳೇ ಇಲ್ಲ, ಹಾಗೆ ಹೋಗಿದ್ದಾಳೆ? ನೀವ್ಯಾರು ಇರ್ಲಿಲ್ವಲ್ಲ ಮನೇಲಿ, ಅದಕ್ಕೆ ಹೇಳಲಿಲ್ಲ. ಅಲ್ಲ ಅತ್ತೆ, ನಾನು ಅಕ್ಷತ ಮನೇಲೇ ಇದ್ವಲ್ಲ. ಹೌದು, ಒಂದ್ ಮಾತಾದ್ರೂ ಹೇಳಿ ಹೋಗ್ಬಾರ್ದ ಅತ್ತೆ ಅವಳು? ನೀವಿಬ್ರು ಹುಷಾರಿಲ್ಲ ಅಂತ ಮಲಗಿದ್ರಲ್ಲ, ಅದಕ್ಕೆ ಹೇಳಿಲ್ಲ. ಅಲ್ಲ ಕಣೆ, ಅಟ್ಲೀಸ್ಟ್ ನನಗೊಂದು ಫೋನ್ ಮಾಡ್ಬೋದಿತ್ತಲ್ವ ಅವಳು, ಅಪ್ಪ ನಾನು ಈ ರೀತಿ ಹೋಗ್ತಾ ಇದ್ದೀನಿ ಅಂತ. ರೀ, ನಾನು ಅವಳು ಶಾಪಿಂಗ್ಗೆ ಅಂತ ಹೋಗಿದ್ವಿ, ಆಗ ಅವಳು ಗಂಡ ಫೋನ್ ಮಾಡಿದ್ರು, ಅವಳು ಹಾಗೆ ಹೋದ್ಲು, ನಾನು ಈ ಕಡೆಗೆ ಬಂದೆ ಅಷ್ಟೇ. ಏನು, ನೀನು ಅವಳು ಶಾಪಿಂಗ್ ಹೋಗಿದ್ರಾ? ಅಲ್ಲ ಕಣೆ, ಆಶಾ ಅಕ್ಷತ ಇಬ್ರಿಗೂ ಹುಷಾರಿಲ್ಲ ಅಂತ ಗೊತ್ತಿದ್ದು ನೀನು ಅವಳ ಜೊತೆ ಶಾಪಿಂಗ್ ಹೋಗಿದ್ಯಲ್ಲ. ಅದು ಬಿಡು, ಇನ್ನೊಂದು ವಿಷಯ ಕೇಳು. ಅಮ್ಮ ಮನೆಗೆ ಬಂದು ಅಡುಗೆ ಮಾಡಿದ್ದಾರೆ, ಆಶಾ ಅಕ್ಷತನ್ನ ಊಟಕ್ಕೂ ಕರೆದಿಲ್ಲ ಗೊತ್ತಾ? ಇದೊಳ್ಳೆ ಕತೆ ಆಯ್ತು ಕಣ ನಿಂದು. ದಿನ ಅವರಿಬ್ಬರನ್ನ ನಾನು ಊಟ ಮಾಡಿ ಬನ್ನಿ ಅಂತ ಕರಿತಿದ್ನ, ಇಲ್ವಲ್ಲ? ಅದು ಸರಿನೇ, ಒಳ್ಳೇದಾಯ್ತು ಬಿಡಪ್ಪ ಆಕಾಶ್ ಕರಿದೇ ಇರೋದು. ಏನಪ್ಪ ನೀನು ಅಮ್ಮನ ಪರ ವಹಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ. ದಿನ ಅತಿಗೇನೋ ಅಕ್ಷತಾನೋ ಅವರೇ ಅಡುಗೆ ಮಾಡಿ ಊಟ ಮಾಡ್ಕೊಳ್ತಿದ್ರು ತಾನೆ. ಇವತ್ತೇನೋ ಹುಷಾರಿಲ್ಲ ಅಂತ ತಾನೇ ಅವರು ಮಲ್ಕೊಂಡಿದ್ದು, ಅಂದಮೇಲೆ ಊಟ ಕರಿಬಾರ್ದಾ? ನಾನು ಹೇಳ್ತಿರೋದು ಏನು ಗೊತ್ತೇನೋ, ನಿಮ್ಮ ಅಮ್ಮ ಮಾಡೋ ಅಡುಗೆನ ತಿಂದ್ರು ಒಂದೇ ಬಿಟ್ರು ಒಂದೇ, ಕರಿದೇ ಇದ್ದೆ ಒಳ್ಳೇದಾಯ್ತು ಅಂತ ಅದಕ್ಕೆ ಹೇಳಿದ್ದು. ಸುಜಾತ ಕೋಪ ಮಾಡ್ಕೊಂಡು ಒಳಗಡೆ ಹೋಗ್ತಾಳೆ. ಅಂಜಲಿ, ನೀನು ಮನೆಗೆ ಬಂದಿಯಲ್ಲ, ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ನೀನು ನನ್ನ ಜೊತೆ ಇದ್ದರೆ ಯಾವಾಗಲೂ ನಾನು ಖುಷಿಯಾಗಿರ್ತೀನಿ. ನೋಡಿ ಪ್ರಕಾಶ್, ನಿಮ್ಮ ಅಪ್ಪ ಅಮ್ಮ ಇಲ್ಲಿ ಇರೋವರೆಗೂ ಅಷ್ಟೇ ನಾನು ಇಲ್ಲಿರೋದು. ಅವರು ಊರಿಗೆ ಹೊರಡ ತಕ್ಷಣ ನಾನು ನನ್ನ ತವ್ರ ಮನೆಗೆ ಹೋಗ್ತಿರ್ತೀನಿ. ಯಾಕೆ ಅಂಜಲಿ, ನಾನು ನಿನ್ನ ಅಷ್ಟೊಂದು ಪ್ರೀತಿಸ್ತೀನಿ, ಆದರೂ ನೀನು... ಏನು ಪ್ರೀತಿನ? ನನ್ನ ಮೇಲೆ ನಿಮಗೆ ಪ್ರೀತಿ ಇದ್ದಿದ್ರೆ ನೀವು ಸಿಟಿಲೇ ಇರ್ತಿದ್ರಿ, ಹಳ್ಳಿಗೆ ಹೋಗ್ತೀನಿ ಅಂತ ಹೇಳ್ತಿರ್ಲಿಲ್ಲ. ಹಳ್ಳಿ ಆದ್ರೇನು ಸಿಟಿ ಆದ್ರೇನು ಎಲ್ಲಿದ್ರೂ ಜೀವನ ಮಾಡೋದೇ ಅಲ್ವಾ? ನೋಡು, ನೀನು ನನ್ನ ಮುದ್ದು ಹೆಂಡ್ತಿ ಅಲ್ವಾ? ತೆಗಿರಿ ಕೈನ. ನೋಡಿ, ನನಗೆ ಸುಮ್ಮನೆ ಕೋಪ ಬರಿಸ್ಬೇಡಿ. ನಾನು ಖುಷಿಯಾಗಿರ್ಬೇಕು ಅಂದರೆ ನೀವು ನನ್ನ ಹಳ್ಳಿಗೆ ಬಾ ಅಂತ ಕರಿಬಾರ್ದು. ನಾನು ನನ್ನ ತವ್ರ ಮನೇಲೆ ಖುಷಿಯಾಗಿರ್ತೀನಿ. ಪ್ರಕಾಶ್ ಎಷ್ಟೇ ಹೇಳಿದ್ರು ಅಂಜಲಿ ಮಾತ್ರ ಅವನ ಮಾತು ಕೇಳೋದೇ ಇಲ್ಲ. ನೋಡಿ, ನೀವು ನೆಲದ ಮೇಲೆ ಮಲ್ಕೊಳ್ಳಿ, ನಾನು ಕಾಟ್ ಮೇಲೆ ಮಲ್ಕೊಳ್ತೀನಿ. ನನಗೆ ಕಾಟ್ ಮೇಲೆ ಮಲಗಿದ್ರೆ ಮಾತ್ರ ನಿದ್ರೆ ಬರೋದು. ಅಪ್ಪ ಅಮ್ಮ ಇಲ್ಲಿರೋವರೆಗೂ ನಮ್ಮಿಬ್ರು ಮಧ್ಯೆ ಸರಿ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಹೀಗೆ ಯೋಚನೆ ಮಾಡಿಕೊಂಡು ಪ್ರಕಾಶ ಅಂಜಲಿ ಏನೇ ಹೇಳಿದ್ರು ಅದಕ್ಕೆಲ್ಲ ಹ್ಞೂ ಅನ್ಕೊಂಡು ಸುಮ್ಮನೆ ಇರ್ತಾನೆ. ನಾನು ಹೇಳಿದ್ ಕೇಳಿಸ್ತಾ? ಸರಿ ಆಯಿತು, ನಿನ್ನ ಪಾಡಿಗೆ ನೀನು ಆರಾಮಾಗಿ ಮಲ್ಕೋ, ನಾನು ಕೆಳಗಡೆನೇ ಮಲ್ಕೊಳ್ತೀನಿ. ಅಂಜಲಿನೂ ಹಳ್ಳಿಗೆ ಬರ್ತಾಳೆ ಅಂತ ಅಮ್ಮ ಖುಷಿಯಾಗಿದ್ದಾರೆ, ಆದರೆ ಇವಳು ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ. ಮಾರನೇ ದಿನ ಬೆಳಗ್ಗೆ ಸರೋಜಾ ತನ್ನ ಮಗಂಗೂ ಸೊಸೆಗೂ ಕಾಫಿ ಮಾಡಿಕೊಂಡು ರೂಮ್ ಹತ್ರ ಬಂದು ನಿಂತ್ಕೊಂಡಿರ್ತಾಳೆ. ಪ್ರಕಾಶ ಪ್ರಕಾಶ ಪ್ರಕಾಶ, ಕಾಫಿ ತಗೊಳಪ್ಪ. ಅಯ್ಯೋ ಅಮ್ಮ, ನೀನು ಯಾಕೆ ಕಾಫಿ ಮಾಡಕ್ಕೆ ಹೋದೆ? ಅಂಜಲಿ ಮಾಡ್ತಿದ್ಲು. ಯಾರು ಮಾಡಿದ್ರೆ ಏನಪ್ಪ, ಪಾಪ ಅಂಜಲಿ ದಿನ ಅವಳು ಮಾಡೋದು ಇದ್ದೇ ಇರುತ್ತಲ್ವಾ. ತಗೋ, ಅಂಜಲಿಗೂ ಕಾಫಿ ಕೊಡು. ಅಮ್ಮ, ನೀನು ಅಪ್ಪ ಕಾಫಿ ಕುಡೀರಿ, ನಾನು ಅಂಜಲಿ ಆಮೇಲೆ ಕಾಫಿ ಕುಡಿತೀವಿ. ಸರಿ ಕಣಪ್ಪ. ಅಂಜಲಿ, ಮುಟ್ಟಬೇಡಿ, ದೂರ ನಿಂತ್ಕೊಂಡು ಮಾತಾಡಿ. ಯಾಕೆ ಯಾಕೆ ಹೀಗಾಡ್ತೀಯಾ? ನಾನು ಹೀಗೆ ಆಡೋದು. ನೋಡಿ, ನಿಮ್ಮ ಅಪ್ಪ ಅಮ್ಮನ್ನ ಊರಿಗೆ ಹೋಗಕ್ಕೆ ಹೇಳಿ. ಮೆತ್ತಗೆ ಮಾತಾಡು ಅಂಜಲಿ, ಅಪ್ಪ ಅಮ್ಮ ಕೇಳಿಸ್ಕೊಂಡ್ರೆ ಏನು ಅನ್ಕೋತಾರೆ? ಅವ್ರಿಗೆ ಏನು ಅನ್ಕೊಂಡ್ರೆ ನನಗೇನು, ಅವರಿಬ್ರು ಇಲ್ಲಿ ಬಂದಿರೋದ್ರಿಂದನೇ ನನಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾನು ಪ್ಲೇ ಹೋಮ್ ನಡೆಸಬೇಕು ಅಂತ ಇದ್ದಿದ್ದೆಲ್ಲ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೆ. ಅಂದರೆ ನಿನಗೆ ನನಗಿಂತ ನಮ್ಮ ಅಪ್ಪ ಅಮ್ಮಗಿಂತ ನೀನು ಪ್ಲೇ ಹೋಮೇ ಹೆಚ್ಚಾಯ್ತಾ? ಹೌದು, ನೀವು ನಿಮ್ಮ ಅಪ್ಪ ಅಮ್ಮಂಗೆ ಊರಿಗೆ ಹೋಗಕ್ಕೆ ಹೇಳಿ. ಅವ್ರು ಊರಿಗೆ ಹೋದ್ರೆ ನಾನು ಆ ಕಡೆ ತವ್ರ ಮನೆಗೆ ಹೋಗ್ತೀನಿ. ನಾನು ಈ ಹುಡುಗಿನ ಇಷ್ಟಪಡ್ತೀನಿ ಅಂತ ಹೇಳಿದಾಗ ಅಪ್ಪ ಅಮ್ಮ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ರು, ಆದರೆ ಇವಳು ನೋಡಿದ್ರೆ ನಮ್ಮ ಅಪ್ಪ ಅಮ್ಮನ ಇಷ್ಟೊಂದು ಕಡೆಗಣಿಸ್ತಾಳೆ. ನೀವೇ ಹೋಗಿ ಹೇಳ್ತೀರೋ ಇಲ್ಲ ನಾನು ಹೇಳೋ? ಅಂಜಲಿ, ನಮ್ಮ ಅಪ್ಪ ಅಮ್ಮನ ಇಲ್ಲಿಂದ ಹೋಗಿ ಅಂತ ನಾನು ಹೇಗೆ ಹೇಳೋಕ್ಕಾಗುತ್ತೆ ಹೇಳು? ಸರೋಜಾ ಮಗನ್ ಏನೋ ಕೇಳಕ್ಕೆ ಅಂತ ಬಂದವಳು ಮಗ ಸೊಸೆ ಮಾತಾಡ್ತಿರೋದನ್ನೆಲ್ಲ ಕೇಳಿಸ್ಕೊತಾಳೆ. ಪಾಪ, ನನ್ನ ಮಗ ಎಷ್ಟು ಸಂಕಟ ಪಡ್ತಿದ್ದಾನೆ. ನಮ್ಮಿಂದ ಅವರಿಬ್ಬರ ಮಧ್ಯೆ ಮನಸ್ತಾಪ ಬರಬಾರ್ದು. ಇಲ್ಲ, ನಾನು ಇವ್ರನ್ನ ಕರ್ಕೊಂಡು ಇವತ್ತೇ ಊರಿಗೆ ಹೋಗ್ತೀನಿ. ರೀ 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 ನಾನು ನೀವು ಇವಾಗ ಊರಿಗೆ ಹೊರಟ್ಬಿಡೋಣ. ಏನು ಊರ್ಗ? ಯಾಕೆ ಇದ್ದಕ್ಕಿದ್ದಂಗೆ ಊರಿಗೆ ಹೋಗೋಣ ಅಂತಿದ್ಯಾ? ಏನಾಯ್ತು?
ಏನಾಯ್ತು ಹೇಳೋ? ಮಗ ಸೊಸೆ ಜೊತೆ 3-4 ದಿನ ಇದ್ದು ಹೋಗೋಣ ಅಂತ ನೀನೇ ಹೇಳ್ತಿದ್ದೆ. ಈಗ ಇದ್ದಕ್ಕಿದ್ದಂಗೆ ಊರಿಗೆ ಹೋಗೋಣ ಅಂತಿದ್ಯಲ್ಲ. ಅಯ್ಯೋ, ಇವ್ರ ಮನೆ ನೆಲ ನನಗೆ ಒಗ್ತಾನೆ ಇಲ್ಲ ಕಣ್ರಿ. ಯಾಕೋ ಥಂಡಿ ಥಂಡಿ ಅನ್ಸುತ್ತೆ. ಬೆಳಗ್ಗೆಯಿಂದ ಕಾಲೆಲ್ಲ ಜುಮು ಜುಮು ಅಂತಿದೆ. ನಮ್ಮೂರೇ ನಮಗೆ ಸರಿ. ನಡೀರಿ ಹೋಗೋಣ. ಸರೋಜಾ, ತುಂಬ ಕಾಲು ನೋವಾ? ಹೌದು ರೀ, ಯಾಕೋ ಆಗ್ತಾನೆ ಇಲ್ಲ. ಸರಿ, ಪ್ರಕಾಶಂಗೆ ಹೇಳ್ಬಿಟ್ಟು ಹೊರಡೋಣ ತಡಿ. ಪ್ರಕಾಶ, ಪ್ರಕಾಶ, ನೋಡಪ್ಪ, ನಾನು ಅಮ್ಮ ಇವಾಗ ಊರಿಗೆ ಹೊರಡ್ತಿದ್ದೀವಿ. ಏನು, ಊರಿಗೆ ಹೊರಡ್ತಿದ್ದೀರಾ? ಯಾಕಪ್ಪ ಅಮ್ಮ, ಯಾಕೆ ಬೇಜಾರಾಗಿದ್ಯಾ? ಏನಾಯ್ತು? ಏನಿಲ್ಲಪ್ಪ, ಈ ಮನೆ ನೆಲ ನನಗೆ ಒಗ್ತಾ ಇಲ್ಲ. ತುಂಬ ಕಾಲು ನೋವ್ತಾ ಇದೆ. ಅದಕ್ಕೆ ಇನ್ನು ಆಮೇಲೆ ಕಾಲು ನೋವು ಜಾಸ್ತಿ ಆಗ್ಬಿಟ್ರೆ ಕಷ್ಟ ಕಣಪ್ಪ. ಅದಕ್ಕೆ ನಾನು ಇವರು ಊರಿಗೆ ಹೊರಡ್ತಿದ್ದೀವಿ. ಅಮ್ಮ, ನಿಜ ಹೇಳು, ಏನಾದರೂ ಬೇಜಾರಾಯ್ತಾ? ಬೇಜಾರ? ಯಾಕಪ್ಪ ಬೇಜಾರು? ನಿನ್ನಂತ ಒಳ್ಳೆ ಮಗನ್ ಕೊಟ್ಟಿದ್ದಾನೆ ದೇವರು. ಬೇಜಾರು ಯಾಕೆ ಹೇಳು? ಅಮ್ಮ, ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಇಲ್ಲಪ್ಪ, ಆ ಥರ ಏನಿಲ್ಲ. ನಿನಗೆ ಗೊತ್ತಲ್ವಾ ನನಗೆ ಕಾಲು ನೋವಿದೆ ಅಂತ. ಸುಮ್ಮನೆ ಜಾಸ್ತಿ ಆದರೆ ಅಂತ ಭಯ ಅಷ್ಟೇ. ಸರಿ, ಆಯಿತು, ಹುಷಾರಾಗಿ ಹೋಗಿ ಬನ್ನಿ. ಅಂಜಲಿ? ಅವಳು ಇನ್ನೂ ಮಲಗಿದಾಳೆ ಅಮ್ಮ. ಪರವಾಗಿಲ್ಲ, ನಾನು ಆಮೇಲೆ ಹೇಳ್ತೀನಿ ಅವಳಿಗೆ. ಸರಿಯಪ್ಪ. ರೀ, ಬನ್ನಿ ಹೊರಡೋಣ. ನಾನು ಎಂಥ ಹುಡುಗಿನ ಚಾಯ್ಸ್ ಮಾಡ್ಕೊಂಡ್ಬಿಟ್ಟೆ. ಅಪ್ಪ ಅಮ್ಮಂಗೆ ತುಂಬಾ ಅನ್ಯಾಯ ಮಾಡ್ತಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಇವಾಗ ನಿನಗೆ ಸಮಾಧಾನ ಆಗಿರ್ಬೇಕಲ್ವಾ? ಎಲ್ಲಿಗೆ ಬೇಕಾದರೂ ಹೋಗು. ನಮ್ಮಪ್ಪ ಅಮ್ಮ ಊರಿಗೆ ಹೋಗಾಯ್ತು. ಅಂಜಲಿ ಪ್ರಕಾಶ್ಗೆ ಒಂದು ಮಾತು ಹೇಳ್ದೆ ಸೀದಾ ಅಲ್ಲಿಂದ ಹೊರಟೋಗ್ತಾಳೆ. ನನ್ನ ಮೇಲೆ ಇವಳಿಗೆ ಎಳ್ಳಷ್ಟು ಪ್ರೀತಿ ಇಲ್ಲ. ಆದರೂ ನನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ಲು. ಯಾಕಂದರೆ ಸಿಟಿ ಲೈಫ್ಗೋಸ್ಕರ. ಇಲ್ಲ, ನಾನು ಅಳ್ತಾ ಕೂತ್ಕೊಂಡ್ರೆ ಆಗಲ್ಲ. ನಮ್ಮಪ್ಪ ಅಮ್ಮನ ನಾನು ಚೆನ್ನಾಗಿ ನೋಡ್ಕೋಬೇಕು. ಇರೋ ವಿಷಯನೆಲ್ಲ ಅವ್ರಿಗೆ ಹೇಳಿ ನಾನು ಅಪ್ಪ ಅಮ್ಮನ ಜೊತೆ ಹಳ್ಳಿಲೇ ಇರ್ತೀನಿ. ಇದೇ ಸರಿ. ಅಂಜಲಿ, ಬಾ. ನಾನು ಬಂದ್ಮೇಲೆ ನೀವೇನು ಬಾ ಅಂತ ಹೇಳೋದು ಅದಕ್ಕೆ? ನಾನೇನು ಮಾಡಿದೆ ಇವಳಿಗೆ? ನನ್ನ ಮೇಲೆ ರೆಕ್ತಾಳಲ್ಲ. ಏನೋ ಪಾಪ ಬಂದ್ಲಲ್ಲ ಅಂತ ಬಾ ಅಂತ ಕರೆದ್ರೆ ಅಕ್ಕ, ಅಂಜಲಿ ಯಾಕೋ ಕೋಪ ಮಾಡ್ಕೊಂಡು ಹೋದ್ಲು. ಹೌದು, ಅವಳು ಬಂದ ತಕ್ಷಣ ಓ ಅಂಜಲಿ ಬಾ ಅಂದೆ. ನಾನು ಬಂದ್ಮೇಲೆ ನೀವೇನು ಕರೆಯೋದು ಅಂತ ನನಗೆ ಮುಖಕ್ಕೆ ಹೊಡೆದಂಗೆ ಮಾತಾಡ್ಬಿಟ್ಲು. ಹೌದಾ? ಬೆಳಗ್ಗಿಂದ ಎಲ್ಲರೂ ಸೇರ್ಕೊಂಡು ನಾಡ್ಕೊಂಡಿದ್ದು ಮುಗಿತಾ? ಈಗಲಾದ್ರೂ ಕೆಲಸ ಮಾಡ್ಕೋಬೋದಲ್ಲ. ಆಶಾ ಅಕ್ಷತಾ ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ತಾರೆ. ಯಾಕಮ್ಮ, ಏನಾಯ್ತು? ಏನೂ ಇಲ್ಲ. ಅಚ್ಚರಿ, 3 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ, ಇವತ್ತೇ ಬಂದಿದ್ಯಲ್ಲ. 3 ದಿನನ? 1 ದಿನನೂ ಅಲ್ಲಿರೋಕ್ಕಾಗಲ್ಲ. ಅಷ್ಟು ಇರಿಟೇಟ್ ಆಗ್ತಿತ್ತು ನನಗೆ. ಏನೋ ಮಾಡಿ ಅವರಿಬ್ಬರನ್ನು ತೊಲಗಿಸಿ ತಕ್ಷಣ ಇಲ್ಲಿಗೆ ಬಂದೆ. ಹೋಗ್ಲಿ ಬಿಡು. ಸರಿ, ನೀನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಅಂಜಲಿ, ಸಾಯಂಕಾಲ ನಾನು ಅಕ್ಕ ಶಾಪಿಂಗ್ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ನೀನು ನಮ್ಮ ಜೊತೆ ಬರ್ತೀಯಾ? ಶಾಪಿಂಗ್ಗ? ಹೌದು ಅತ್ತೆ. ಸರಿ ಅದಕ್ಕೆ ಬರ್ತೀನಿ. ಸರಿ. ಇದೇನಮ್ಮ ಇದು? ಇದ್ದಕ್ಕಿದ್ದಂಗೆ ಇಷ್ಟೊಂದು ಬದಲಾವಣೆ? ಯಾವಾಗಲೂ ಅವರಿಬ್ಬರೇ ಮಾತಾಡ್ಕೊಂಡು ಶಾಪಿಂಗ್ ಹೋಗೋರು. ಅದು ನಿನ್ನ ಪರ್ಮಿಷನ್ ತಗೊಂಡು. ಈಗ ನೋಡಿದ್ರೆ ಅವರೇ ಡಿಸೈಡ್ ಮಾಡ್ಕೊಂಡು ಜೊತೆಗೆ ನನ್ನೂ ಕರೀತಿದ್ದಾರೆ. ನಾನೀಗ ಅವ್ರಿಗೆ ಶಾಪಿಂಗ್ ಹೋಗಬೇಡಿ, ಅಲ್ಲಿ ಹೋಗಬೇಡಿ, ಇಲ್ಲಿ ಹೋಗಬೇಡಿ ಅಂತ ಯಾವ ರಿಸ್ಟ್ರಿಕ್ಷನ್ಸು ಮಾಡಲ್ಲ. ಯಾಕೆ ಹೇಳು? ಯಾಕಮ್ಮ? ಯಾಕಂದ್ರೆ ಹಳ್ಳಿಗೆ ಹೋಗೋಕ್ಕೆ ನಿನಗಿಷ್ಟ ಇಲ್ಲ, ಸಿಟಿಲಿರೋಕ್ಕೆ ನಿಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ನೀನು ಗಂಡನ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ಯಾ ಅನ್ನೋ ವಿಷಯ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅದನ್ನು ಮೇಂಟೈನ್ ಮಾಡಬೇಕಲ್ವೇನೆ? ಅದೇನೋ ಸರಿ. ಅಮ್ಮ, ಪ್ರಕಾಶ್ಗೆ ನನ್ನ ಮೇಲೆ ತುಂಬಾನೇ ಕೋಪ ಬಂದಿರುತ್ತೆ. ಅವ್ರ ಅಪ್ಪ ಅಮ್ಮನ್ನ ಊರಿಗೆ ಕಳಿಸ್ತೆ ಅಂತ ಸಿಟ್ಟು ಬರುತ್ತೆ ಇರುತ್ತಾ? ಮತ್ತೆ ಈಗ ನಿಮ್ಮ ಮತ್ತಿಗೆನೇ ಹಾಗೆ ಮಾಡಿದ್ರೆ ನನಗೆ ಸಿಟ್ಟು ಬರ್ತಿತ್ತು ತಾನೆ? ಎಲ್ರಿಗೂ ಹಾಗೇನೆ. ಆದರೆ ಏನು ಮಾಡೋದು? ನಿನಗೆ ಹಳ್ಳಿಗೆ ಹೋಗೋಕೆ ಇಷ್ಟ ಇಲ್ವಲ್ಲ? ಆ ಕಡೆ ಆಶಾ ಅಕ್ಷತಾ ಇಬ್ರು ಎಲ್ಲ ಕೆಲಸನೂ ಮಾಡ್ತಾ ಇರ್ತಾರೆ. ಈ ಕಡೆ ಸುಜಾತ ತನ್ನ ಮಗಳ ಜೊತೆ ಮಾತಾಡ್ತಾ ಆರಾಮಾಗಿರ್ತಾಳೆ. ಸರಿ, ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಅಲ್ಲ, ಆಶಾ ಅದಕ್ಕೆ ಅಕ್ಷತಾ ಅದಕ್ಕೆ ಅಷ್ಟೊಂದು ಕೆಲಸ ಮಾಡ್ತಾರೆ. ಆದರೂ ನಮ್ಮಮ್ಮ
ಒಂದು ಕಡ್ಡಿ ಈ ಕಡೆ ಇದೆಯತ್ತ ಆ ಕಡೆ ಗಿಡಲ್ವಲ್ಲ. ನಮ್ಮಮ್ಮಂಗೆ ಇವ್ರ ಸೊಸೆಯರ ಜೊತೆ ಇರಕ್ಕೆ ಇಷ್ಟ ಇಲ್ಲ, ನನಗೆ ನಮ್ಮ ಅತ್ತೆ ಜೊತೆ ಇರಕ್ಕೆ ಇಷ್ಟ ಇಲ್ಲ. ಒಳ್ಳೆ ಕತೆ. ಅಂಜಲಿ, ನಿಂಗೆ ತಿನ್ನಕ್ಕೆ ಕುಡಿಯಕ್ಕೆ ಏನಾದರೂ ಬೇಕಾ? ಏನು ಬೇಡ ಅದಕ್ಕೆ ನಾನು ಏನೋ ಟೆನ್ಷನಲ್ಲಿದ್ದೆ, ಅದಕ್ಕೆ ಬಂದ ತಕ್ಷಣ ರೇಗ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಅದಕ್ಕೆಲ್ಲ ಯಾರು ಬೇಜಾರು ಮಾಡ್ಕೊಳ್ತಾರೆ ಅಂಜಲಿ, ಪರವಾಗಿಲ್ಲ. ಅದಕ್ಕೆ ನಾನು ನಿಮ್ಗೆ ಏನಾದರೂ ಹೆಲ್ಪ್ ಮಾಡಲಾ? ಯಾಕಂದರೆ ಎಲ್ಲ ಕೆಲಸ ಮುಗಿಸಿ ಮತ್ತೆ ಶಾಪಿಂಗಿಗೆ ಹೋಗಬೇಕು ಅಂದರೆ ನಿಮಗೂ ಸ್ಟ್ರೈನ್ ಆಗುತ್ತಲ್ವಾ? ನೀವು ಅಕ್ಷತಾ ಅದಕ್ಕೆ ಇಬ್ಬರು ಸೇರ್ಕೊಂಡು ಮಾಡ್ತೀರಾ, ಆದರೂ ನಾನು ನಿಮ್ಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ಬೇಗ ಕೆಲಸ ಮುಗಿಯುತ್ತೆ, ಆಗ ನೀವು ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೋದು. ಹಾಗೆಲ್ಲ ಏನೂ ಇಲ್ಲ ಅಂಜಲಿ, ನೀನು ಆರಾಮಾಗಿರು. ನಾನು ಅಕ್ಷತಾ ಇಬ್ಬರು ಎಲ್ಲ ಕೆಲಸ ಮುಗಿಸ್ಕೊಳ್ತೀವಿ, ಆಮೇಲೆ ಶಾಪಿಂಗಿಗೆ ಹೋಗೋಣ, ಸರಿನಾ? ಸರಿ ಅದಕ್ಕೆ. ನನ್ನ ಮಗ ಸೊಸೆ ಇಲ್ಲಿಗೆ ಬರ್ತಾರೆ, ನಾವೆಲ್ಲ ಖುಷಿಯಾಗಿರ್ಬೋದು ಅಂತ ಎಷ್ಟೆಲ್ಲ ಕನಸು ಕಂಡಿದ್ದೆ. ಆದರೆ ನನ್ನ ಸೊಸೆ ಇಲ್ಲಿಗೆ ಬರೋಕ್ಕೆ ಒಪ್ಕೊಳ್ತಾ ಇಲ್ಲ. ಮಗನಿಗೆ ಆ ಕಡೆ ಹೆಂಡತಿನೂ ಬಿಟ್ಟು ಬರೋಕ್ಕಾಗ್ತಿಲ್ಲ, ಈ ಕಡೆ ನಮ್ಮನ್ನು ಬಿಟ್ಟಿರೋಕ್ಕಾಗ್ತಾ ಇಲ್ಲ. ಪಾಪ ಪ್ರಕಾಶ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗ್ತಿದೆ. ಪಾಪ ಅವಳು ಅಷ್ಟೆಲ್ಲ ಜೋರು ಮಾಡಿದ್ರು ನಮಗೋಸ್ಕರ ಎಲ್ಲನೂ ಸಹಿಸ್ಕೊಂಡಿದ್ದ. ಪ್ರಕಾಶ ಎಲ್ಲ ವಿಷಯನೂ ತನ್ನ ತಂದೆ ತಾಯಿ ಹತ್ರ ಹೇಳಿ ಹಳ್ಳಿಗೆ ಹೋಗ್ತಾನ. ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.